ಸಾಮಾನ್ಯವಾಗಿ ಜನ್ಮ ಪುನರ್ಜನ್ಮ ಇವೆರಡನ್ನೂ ಎಲ್ಲರೂ ಕೇಳಿರ್ತಾರೆ. ಆದರೆ ಇವೆರಡರ ಮಧ್ಯೆ ಇರುವ ವ್ಯತ್ಯಾಸ ನಮ್ಮನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ವೀಕ್ಷಕರೇ, ಜೀವನವು ಅಂತ್ಯವಿಲ್ಲದ ಪ್ರಯಾಣವಾಗಿದೆ. ಆಯಾಸದಿಂದ ಹೊರಬಂದಾಗ ಪ್ರಯಾಣಿಕರು ವಿಶ್ರಾಂತಿಗಾಗಿ ನಿಲ್ಲುವಂತೆ ಸಾವು ಕೂಡ ಅಲ್ಪ ವಿರಾಮವಾಗಿದೆ. ಜೀವನದಲ್ಲಿ ಪೂರ್ಣ ವಿರಾಮವಲ್ಲ. ಹುಟ್ಟುವವನು ಸಾಯುತ್ತಾನೆ ಮತ್ತು ಸತ್ತವನು ಮತ್ತೆ ಹುಟ್ಟುತ್ತಾನೆ. ಸೃಷ್ಟಿಯಾದದ್ದು ನಾಶವಾಗುತ್ತದೆ ಮತ್ತು ನಾಶವಾದದ್ದು ಬೇರೆ ಬೇರೆ ರೂಪದಲ್ಲಿ ಮತ್ತೆ ಸೃಷ್ಟಿಯಾಗುತ್ತದೆ. ಹೀಗೆ ಬ್ರಹ್ಮಾಂಡದ ಚಕ್ರ ಮುಂದುವರಿಯುತ್ತದೆ. ಎಲ್ಲಿಯವರೆಗೆ ಮೂರು ದೇಹವನ್ನು ಬಿಡುವುದಿಲ್ಲವೋ ಅಲ್ಲಿಯವರೆಗೆ ಆತ್ಮವು ಕೂಡ ಮುಕ್ತಿಯನ್ನು ಪಡೆಯುವುದಿಲ್ಲ. ನಿಜವಾದ ಜ್ಞಾನದಿಂದ ಮಾತ್ರ ಮುಕ್ತಿ ಸಾಧ್ಯ. ನಿಜವಾದ ಜ್ಞಾನದ ಬೆಂಕಿಯು ಮೂರು ದೇಹಗಳನ್ನು ಸುಡಲು ಸಹಾಯ ಮಾಡುತ್ತದೆ. ಹೀಗಾಗಿ ವಿಮೋಚನೆಯ ಮಾರ್ಗವನ್ನು ತೆರವುಗೊಳಿಸುತ್ತದೆ. ಮೂರು ದೇಹಗಳ ಈ ದೇಹವನ್ನು ಅಕ್ಷರಶಃ ತೆಗೆದುಕೊಳ್ಳಲಾಗುವುದಿಲ್ಲ. ಸಾವಿನ ಸಮಯದಲ್ಲಿ ಆತ್ಮವು ತನ್ನ ಸ್ಥೂಲ ದೇಹವನ್ನು ಮಾತ್ರ ಚೆಲ್ಲುತ್ತದೆ. ಇದು ಸೂಕ್ಷ್ಮ ಮತ್ತು ಕಾರ್ಣಿಕ ದೇಹಗಳನ್ನು ತನ್ನೊಂದಿಗೆ ಒಯ್ಯುತ್ತದೆ. ಓರ್ವ ವ್ಯಕ್ತಿ ಸಾವಿಗೆ ಹೆದರುತ್ತಾನೆ ಮತ್ತು ಅದರಿಂದ ಓಡಿ ಹೋಗುತ್ತಾನೆ. ಸಾವಿನ ನಂತರ ಆತ್ಮವು ದೇಹವನ್ನು ತೊರೆದು ಹೊಸ ದೇಹವನ್ನು ಕಂಡುಕೊಳ್ಳುತ್ತದೆ ಮತ್ತು ಮರುಜನ್ಮ ಪಡೆಯುತ್ತದೆ. ಅದು ತಮ್ಮ ಸ್ವಾಭಾವಿಕ ಮರಣದಿಂದ ಅಥವಾ ಆಕಸ್ಮಿಕವಾಗಿ ಮರಣಿಸಿದಾಗ ಹೊಸ ದೇಹವನ್ನು ತನ್ನ ವಿಧಿಗೆ ಅನುಗುಣವಾಗಿ ಬಿಡುತ್ತದೆ. ದೇವರು ಸಹ ನಮ್ಮ ಮೇಲಿನ ಕರುಣೆಯಿಂದ ಮರುಜನ್ಮವನ್ನು ಆರಿಸಿಕೊಳ್ತಾನೆ. ಆದರೆ ಹಿಂದಿನ ಕರ್ಮಗಳಿಂದ ಸಾಮಾನ್ಯ ಆತ್ಮಗಳು ಈ ಜಗತ್ತಿಗೆ ಬಂದಿವೆ. ಸಾಮಾನ್ಯ ಆತ್ಮಗಳು ಹಿಂದಿನ ಕರ್ಮಗಳ ಮೇಲೆ ಅವಲಂಬಿತವಾಗಿದೆ ಮತ್ತು ಹಿಂದಿನ ಕರ್ಮಗಳಿಂದಾಗಿ ದೇಹ ಮತ್ತು ಜೀವನವು ಬಂದರೂ ಅದನ್ನು ಸ್ವೀಕರಿಸಬೇಕಾಗುತ್ತದೆ. ಸಾವಿನ ನಂತರ, ಅಂದರೆ ಜೀವ ಸತ್ತು ಹೋದ ಮೇಲೆ ನಿಖರವಾಗಿ ಏನಾಗುತ್ತದೆ ಎಂಬುದು ನಿಗೂಢವಾಗಿ ಮುಚ್ಚಿ ಹೋಗಿರುವ ಸಂಗತಿಯಾಗಿದೆ. ಸಾವಿನ ನಂತರದ ಜೀವನದ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಈ ಜಗತ್ತಿನಲ್ಲಿ ಯಾವುದೋ ಒಳ್ಳೆಯದಕ್ಕಾಗಿ ಕೊನೆಗೊಳ್ಳುವುದಿಲ್ಲ. ಸಾವಿನ ನಂತರವೂ ಅಲ್ಲ. ಆತ್ಮವು ಶಾಶ್ವತವಾಗಿ ಇರುವಾಗ ನಾಶವಾಗುವ ದೇಹವು ಮಾತ್ರ ನಾಶವಾಗುತ್ತದೆ. ಆತ್ಮವು ಹೆಚ್ಚಾಗಿ ಸಾವಿನ ನಂತರ ಹೊಸ ದೇಹವನ್ನು ಪಡೆಯುತ್ತದೆ ಮತ್ತು ಅದರ ನಂತರ ಭೂಮಿಯ ಮೇಲೆ ಹೊಸ ಮನುಷ್ಯ ಜನಿಸುತ್ತಾನೆ. ಹೇಗಾದರೂ ಸಾವು, ಕೊಲೆ ಅಥವಾ ಆತ್ಮಹತ್ಯೆಯಂತಹ ಅಸಹಜವಾಗಿದ್ದರೆ ಕೆಲವು ಉತ್ತರಗಳನ್ನು ಪಡೆಯುವ ಸಲುವಾಗಿ ಆತ್ಮವು ಸುತ್ತುತ್ತಿರುವ ಸಾಧ್ಯತೆ ಇದೆ. ಮಾನವನು ಬಹಳಷ್ಟು ಈಡೇರದ ಬಯಕೆಗಳೊಂದಿಗೆ ಸತ್ತರೆ ಅವನು ಅಥವಾ ಅವಳು ಜೀವನ ಮತ್ತು ಮರಣದ ಸಂಕೋಲೆಯಿಂದ ಅಷ್ಟು ಸುಲಭವಾಗಿ ಬಿಡುಗಡೆಯಾಗುವುದಿಲ್ಲ. ಅವನ ಆತ್ಮವು ಪ್ರೇತಾತ್ಮವಾಗಬಹುದು ಮತ್ತು ಅವನು ಮುಕ್ತಿಯನ್ನು ಪಡೆಯುವವರೆಗೆ ಮರ್ತ್ಯ ಜೀವನದ ಸುತ್ತಲೂ ಅಲೆದಾಡುತ್ತದೆ. ನಮಗೆ ತಿಳಿದಿರುವಂತೆ ದೇಹವು ಮಾತ್ರ ನಾಶವಾಗುತ್ತದೆ. ಆದ್ದರಿಂದ ಹಿಂದೂ ಧರ್ಮದಲ್ಲಿ ದೇಹವನ್ನು ಸುಡುವಾಗ ಅದರ ಹಣೆಯ ಮಧ್ಯಭಾಗದಲ್ಲಿ ಚೂಪಾದ ಕೋಲಿನಿಂದ 3 ಬಾರಿ ಹೊಡೆಯಲಾಗುತ್ತದೆ. ಆದ್ದರಿಂದ ಸತ್ತವರು ತನ್ನ ಪ್ರಸ್ತುತ ಜೀವನವನ್ನು ಮರೆತು ಬಿಡುತ್ತಾರೆ ಮತ್ತು ಪ್ರಾರಂಭಿಸುತ್ತಾರೆ. ಮಾನವ ಜೀವನದಲ್ಲಿ ಪ್ರತಿ ಆತ್ಮವು 7 ಪುನರ್ಜನ್ಮಗಳ ಮೂಲಕ ಹೋಗುತ್ತದೆ ಮತ್ತು ಪ್ರತಿ ಬಾರಿಯೂ ದೇಹವನ್ನು ಹೊಸದಾಗಿದ್ದರೂ ಆತ್ಮವು ಒಂದೇ ಆಗಿರುತ್ತದೆ ಎಂದು ಹೇಳಲಾಗುತ್ತದೆ. 7 ಜೀವನದ ಚಕ್ರಗಳು ಪೂರ್ಣಗೊಂಡ ನಂತರ ಆತ್ಮವು ಸಂಕೋಲೆಗಳಿಂದ ಸ್ವಯಂಚಾಲಿತವಾಗಿ ಬಿಡುಗಡೆಯಾಗುತ್ತದೆ. ಆತ್ಮವು ನಿರ್ಜಿತವಾದ ದೇಹವನ್ನು ತಕ್ಷಣವೇ ತೊರೆದರೂ ಅದು ಹೊಸ ದೇಹವನ್ನು ಪ್ರವೇಶಿಸದೇ ಇರಬಹುದು ಎಂದು ಹೇಳಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಹಣೆಯ ಮಧ್ಯಭಾಗದಲ್ಲಿ ನಾವು 3ನೇ ಕಣ್ಣು ಎಂದು ನಂಬಲಾಗಿದೆ. ಶಿವನಂತೆ ಈ ಕಣ್ಣು ಸುಲಭವಾಗಿ ತೆರೆಯುವುದಿಲ್ಲ, ಆದರೆ ನಮ್ಮ ಎಲ್ಲ ಹಳೆಯ ನೆನಪುಗಳನ್ನು ಒಳಗೊಂಡಿದೆ. ನಾವು ಮನುಷ್ಯರು ಮಾತ್ರವಲ್ಲ, ಆತ್ಮಗಳು ಸಹ ಜೀವನ ಚಕ್ರದಿಂದ ಜೀವನ ಪಾಠವನ್ನು ಕಲಿಯುತ್ತದೆ. ಇಷ್ಟೇ ಅಲ್ಲ, ಪ್ರತಿ ಜೀವನ ಚಕ್ರವು ಒಂದು ನಿರ್ದಿಷ್ಟ ಜೀವನ ಪಾಠಕ್ಕೆ ನೆಲೆಯಾಗಿದೆ ಎಂದು ಹೇಳಲಾಗುತ್ತದೆ. ಉದಾಹರಣೆಗೆ, ಈ ಜೀವನದಲ್ಲಿ ನಿಮ್ಮ ಆತ್ಮವು ಸ್ವಯಂ ಅರಿವನ್ನು ಕಲಿಯಬಹುದು. ಮುಂದಿನ ಜನ್ಮದಲ್ಲಿ ಅದು ಸ್ವಯಂ ನಿಯಂತ್ರಣ ಬಗ್ಗೆ ಕಲಿಯಬಹುದು. ಜೀವಿತಾವಧಿ ಕಾಲದ ಆರಂಭದಿಂದಲೂ ಒಬ್ಬ ವ್ಯಕ್ತಿ 100 ಜೀವಿತಾವಧಿಗಳಿವೆ ಎಂದು ಹೇಳಲಾಗುತ್ತದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಸೂಕ್ತವಾದ ಆತ್ಮವನ್ನು ಪಡೆಯುವವರೆಗೆ ಜನಿಸುವುದಿಲ್ಲ.
ಒಬ್ಬ ಮನುಷ್ಯನು ಅನಿರೀಕ್ಷಿತವಾಗಿ ಮರಣ ಹೊಂದಿದ್ದರೆ ಮತ್ತು ಅವನೊಳಗೆ ಕೆಲವು ಆಳವಾದ ಆಸೆಗಳನ್ನು ಮರೆಮಾಡಿದರೆ ಅವನು ಖಂಡಿತವಾಗಿಯೂ ಪುನರ್ಜನ್ಮ ಪಡೆದು ಈ ಭೂಮಿಯಲ್ಲಿ ಮತ್ತೆ ಹುಟ್ಟುತ್ತಾನೆ ಮತ್ತು ತನ್ನ ಎಲ್ಲ ಭರವಸೆಗಳನ್ನು ಪೂರೈಸುತ್ತಾನೆ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ. ಕೊನೆಯದಾಗಿ ಹೇಳುವುದಾದರೆ, ಆತ್ಮಕ್ಕೆ ಯಾವುದೇ ಲಿಂಗವಿರುವುದಿಲ್ಲ ವೀಕ್ಷಕರೇ.